ಈಗ ನೋಡಿ ಫುಲ್ಲು ಮೆತ್ತಗಿನ ದೋಸೆ ಇದಕ್ಕೆ ಬೇಳೆ ಸಾರು. ಇದಕ್ಕೆ ಬೇಳೆ ಸಾರು ಸುಮಾರು ಸರಿ ತೋರಿಸಿದ್ದೀನಿ, ಆದರೂ ಇನ್ನೊಮ್ಮೆ ತೋರಿಸಿ ಅಂತ ಇದ್ದರು ಮತ್ತೆ ಮಾಡಿದ್ದೀನಿ ಅದಕ್ಕೋಸ್ಕರ. ದೋಸೆ ಅಕ್ಕಿ ನೋಡಿ, ದೋಸೆ ಅಕ್ಕಿ ಅಂಗಡೀಲಿ ಕೇಳಿದ್ರೆ ಕೊಡ್ತಾರೆ. ಜಯ ಅಕ್ಕಿ ಇಲ್ಲ ಅಯ್ಯ ರೇಟ್ ಅಕ್ಕಿ ಅಂತ ಕೇಳ್ಬೋದು, ಇಲ್ಲ ದೋಸೆ ಅಕ್ಕಿ ಅನ್ಬೋದು. ಎಲ್ಲ ಕಡೆಯೂ ಸಿಗುತ್ತೆ. ನಾನು ದೋಸೆ ಅಕ್ಕಿ 2 ಲೋಟ ಹಾಕ್ತಾಯಿದ್ದೀನಿ. 1/4 ಲೋಟ ಅವಲಕ್ಕಿ, 1/4 ಲೋಟ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ, ಇವಿಷ್ಟು ಹಾಕ್ಬಿಟ್ಟು ನೆನೆಸಿ ಒಂದು 6 ಅವರ್ ನೆನೆಸಿ ಸಾಯಂಕಾಲ ರುಬ್ಬಿ ಬೆಳಗ್ಗೆ ನೋಡಿದ್ರೆ ಈ ಥರ ಹುಳಿ ಬಂದಿರುತ್ತೆ. ಇವು ಬೆಳಗ್ಗೆ ನೋಡಿ ಇದಕ್ಕೆ ಬೇಳೆ ಸಾರಿಗೆ ಹುರಿದ್ಕೊಳ್ಳೋಣ. ನಾನು 1 kg ಬಿಡಿಸಿ ಇದಕ್ಕಿದ್ರೆ ಎಷ್ಟಾಗಿ 350 ಗ್ರಾಮ್ ಅಷ್ಟಾಗಿತ್ತು. ಅದಕ್ಕೆ 4 ಸ್ಪೂನು ಧನಿಯಾ ಹಾಕಿ ಫ್ರೈ ಮಾಡಿದ್ದೀನಿ. ಇದು 3 ಥರ ಮೆಣಸಿನ್ಕಾಯಿ, ಅದು ಸ್ವಲ್ಪ ಎಣ್ಣೆ ಹಾಕಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. 1 ಈರುಳ್ಳಿ ಕಟ್ ಮಾಡಿ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಸ್ಟವ್ ಒಲೆ ಇದ್ದರೆ ಸುಟ್ಕೊಳ್ಳಿ. ನೋಡಿ ಹಸಿಕಾಯಿ ಸ್ವಲ್ಪ ಅದರಲ್ಲೇ ಸ್ಟವ್ ಆರಿಸ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ ಆ ಈರುಳ್ಳಿ ಜೊತೆ. ಬಿಸಿ ಮಾಡಿಕೊಂಡ್ರೆ ರಾತ್ರಿವರೆಗೂ ಇದ್ದರೂ ಏನೂ ಆಗೋಲ್ಲ. ಇದಕ್ಕೆ ಇವಾಗ ಒಣಕೊಬ್ಬರಿ 1-1.5 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಅದನ್ನೂ ಆ ಬಿಸಿ ಬಾಣಲಿಯಲ್ಲೇ ಸಾಕು, ಮತ್ತು ಸ್ಟವ್ ಮೇಲೆ ಏನು ಬೇಡ. ಅರಿಶಿನ ಸ್ವಲ್ಪ ಹಾಕ್ಕೊಂಡು, ಇಲ್ಲ ಅರಿಶಿನ ಕೊಂಬು ಸುಟ್ಟುಬಿಟ್ಟು ಹಾಕಿ ಚೆನ್ನಾಗಿರುತ್ತೆ. 2 ಸ್ಪೂನ್ ಗಸಗಸೆ, ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗಿದ್ರೇ ಚೆನ್ನಾಗಿರುತ್ತೆ. ಧನಿಯಾದು ಸ್ವಲ್ಪ ತರ್ತರಿ ಇರುತ್ತೆ ಅಲ್ಲಿಗೂ, ಹಾಗಾಗಿ ಇದ್ರೇ ಚೆನ್ನಾಗಿರುತ್ತೆ. ಧನಿಯಾ ತರಿ ಇರುತ್ತೆ, ಕೊಬ್ಬರಿ ಎಲ್ಲ ನುಣ್ಣಗಾಗಿರುತ್ತೆ. ಆ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಬಿಡಿ. ಇಲ್ಲಿ ನೋಡಿ ತುಪ್ಪ ಸ್ವಲ್ಪ, ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಇವಿಷ್ಟು ಚಿಟಪಟ ಅಂದಮೇಲೆ ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ. 1-2 ಇಡೀ ಸಣ್ಣ ಸಾಂಬಾರು ಈರುಳ್ಳಿ. ಆ ಸಾಂಬಾರು ಈರುಳ್ಳಿಯಿಂದನೂ ತುಂಬ ರುಚಿ ಬರುತ್ತೆ. ಇಲ್ಲಿ ನೋಡಿ 1 kg 70 ರೂಪಾಯಿ, 350 ಗ್ರಾಮ್ ಇದು ಬಂದಿತ್ತು. ಒಂದು ಸಾರಿ ಉಪ್ಪಿಟ್ಟಿಗಾಗುವಷ್ಟು ಎಳೆ ಕಾಳು ಬಂದಿತ್ತು. ಈ ಇದಕ್ಕೆ ಬೇಳೆಯನ್ನು ಇದರಲ್ಲಿ ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹಾಕಿ, ಈ ಮಸಾಲೆ ಜೊತೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಎಲ್ಲನೂ ಹಾಕ್ಬಿಟ್ಟಿದ್ದೀವಿ, ಉಪ್ಪೊಂದು ಬಿಟ್ಟು ಎಲ್ಲ ಈ ಥರ ಕುದಿಸ್ಕೋಬೇಕು. ಕುದಿಯುತ್ತೆ ಮಸಾಲೆ ಜೊತೆ. ಅದು 1-2 ನಿಮಿಷ ಆದಮೇಲೆ ನೀರು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ನೀರು ಒಂದೇ ಸಲ ಹಾಕ್ಕೊಂಬಿಡಿ. ಅಕಸ್ಮಾತ್ ಇಲ್ಲ ಅಂದ್ರೂ ಬಿಸಿನೀರು ಕಾಯಿಸಿ ಆಮೇಲೆ ಹಾಕ್ಬೋದು. ಗಟ್ಟಿಯಾಗಿಬಿಟ್ರೆ ಸುಮ್ಮನೆ ಹಾಕ್ಕೊಂಬಿಟ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಈ ಥರ ಕುದಿಯೋವಾಗ ನಾನು ಬದನೆಕಾಯಿ ಕಟ್ ಮಾಡಿ ಇಟ್ಟಿದ್ದೆ, ಒಗ್ಗರಣೆ ಒಳಗೆ ಹಾಕೋದು ಮರೆತೆ, ಲಾಸ್ಟಿಗೆ ಹಾಕಿದ್ದೀನಿ. ಆದರೂ ತುಂಬ ಚೆನ್ನಾಗಿತ್ತು. ಒಂದು ಸಾರಿ ಹಾಕ್ಕೊಂಡು ನೋಡಿ, ಒಂದು ಬದನೆಕಾಯಿ ಹಾಕಿದರೆ ರುಚಿ ಎಲ್ಲಿಗೋ ಹೋಗಿಬಿಡುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರಿದ್ದರು, ಅವರು ಆ ಬದನೆಕಾಯಿ ಹಾಕೋದು ನನಗೆ ಅವರೇ ತಿಳಿಸಿದ್ದು, ನಾವು ಹಾಕ್ತಾನೇ ಇರಲಿಲ್ಲ. ನೋಡಿ ಅದು ಕುದಿಯೋವಾಗ ಒಂದೇ ಒಂದು ಸರಿ ಸುಯಿ ಅನ್ಸ್ಕೊಳ್ಳಿ. ನಮ್ಗೆ ಮೆತ್ತಗೆ ಬೇಕು ಅಂದರೆ 1 ವಿಸಿಲ್ ಸಾಕು. ನಾನು ಸುಮ್ಮನೆ 1 ವಿಸಿಲ್ನೂ ಹಾಕ್ಸಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗುತ್ತಾ. ದೋಸೆಗೆ ಇಷ್ಟು ಗಟ್ಟಿ ಇರಬಾರ್ದು, ನೀರಿರಬೇಕು. ಎಷ್ಟು ನೀರು ಹಾಕಿದೆ ಅಲ್ಲಿಗೋ ಕಮ್ಮಿ ಆಯಿತು. ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ತೀನಿ. ಸ್ವಲ್ಪ ನೀರಾಗಿದ್ರೇ ದೋಸೆ ಹೀರ್ಕೊಂಡ್ರೇ ರುಚಿ ಬರೋದು. ನೋಡಿ ಹಿಟ್ಟೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಸಾಂಬಾರು ರೆಡಿ ಆಯಿತು. ಹೆಂಚಿಟ್ಬಿಟ್ಟು ಅದ್ರ ಮೇಲೆ ಒಂದು ಸೌಟ್ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿದರೆ ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ. ನಾನು ರೊಟ್ಟಿ ಹೆಂಚಲ್ಲಿ ಮಾಡ್ತಾಯಿರೋದು ಇವತ್ತು, ಕಬ್ಬಿಣದ ಹೆಂಚಲ್ಲಿ. ಏನು ಚೆನ್ನಾಗಿದೆ ನೋಡಿ. ಅದ್ರ ಮೇಲೆ ತುಪ್ಪನೋ ಎಣ್ಣೆನೋ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗಿಲ್ಲ. ಖಾಲಿ ದೋಸೆಗೆ ಬೇಕು ಅನ್ನೋರು ಹಾಕ್ಕೊಳ್ಳಿ, ಪರವಾಗಿಲ್ಲ. ಈ ಸಾರು ನೀರಾಗಿರುತ್ತಲ್ವಾ, ಎಣ್ಣೆ ಕಮ್ಮಿನೂ ತಿನ್ಬೋದು. ಇದು ಚಟ್ನಿ ಆದರೆ ಸ್ವಲ್ಪ ಡ್ರೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೋಬೇಕು. ನೋಡಿ ದೋಸೆ 2 ಹಾಕಿ ಆ ಸಾರು ಜಾಸ್ತಿ ಹಾಕ್ಕೊಂಡು ತಿನ್ಬೇಕು ನೋಡಿ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಜ್ಯೂಸಿಯಾಗಿ ಬಾಯಲ್ಲಿ ಹೋಗುತ್ತೆ ದೋಸೆ ಜೊತೆ. ದೋಸೆ ಮೆತ್ತಗೆ, ಈ ಬಿತ್ತಬೇಳೆ ಘಮ ಗೊತ್ತಲ್ವ ಹೆಂಗೆ, ಎಷ್ಟು ಚೆನ್ನಾಗಿರುತ್ತೆ. ದಿನ ಮಾಡಿದ್ರೂ ತಿನ್ಬೋದು ಈ ಸೀಸನಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಆದರೆ ವಾಯು ಬಂದುಬಿಡುತ್ತೆ, ತಿನ್ನೋದು ಬೇಡ. ವಾರಕ್ಕೊಂದು ಸರಿ ಮಾಡಿಕೊಂಡ್ರೆ ಸಾಕು. ಎಷ್ಟು ಮೆತ್ತಗಿದೆ ನೋಡಿ ದೋಸೆ. ಅಷ್ಟೇ ಮೆಸರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಇವಾಗ ಚಳಿ ಇದೆ ಅಲ್ವಾ, ಸ್ವಲ್ಪ ಒಂದು 4 ಗಂಟೆ ಹಂಗೆ ರುಬ್ಬಿಟ್ಬಿಡಿ, ಚೆನ್ನಾಗಿ ಹುಳಿ ಬರುತ್ತೆ. ಸೋಡಾನು ಹಾಕೋಷ್ಟಿಲ್ಲ, ಏನೂ ಹಾಕೋದು ಬೇಡ. ಹುಳಿ ಬಂದಿಲ್ಲ ಅಂದರೆ ಸೋಡಾ ಹಾಕಿದ್ರೂ ಚೆನ್ನಾಗಿ ಬರಲ್ಲ. ಸೋಡಾ ಹಾಕಿದರೆ ಮೆತ್ತಗೆ ಬರುತ್ತೆ ಅನ್ಕೋತ. ನೋಡಿ ಮಧ್ಯೆ ಇಡ್ಲಿ ಥರ ಉಬ್ಕೊಂಡಿದೆ. ಈ ಥರ ಹಾಕ್ಕೋಬೇಕು ನೋಡಿ ಸಾರು ಎತ್ಕೊಂಡು. ಇದು ನನಗೆ ಮಾಡ್ಕೊಂಡಿರೋದು, ನಾನು ಎತ್ಕೊಂಡು ಕೂತ್ಕೊಂಡು ತಿನ್ಬೇಕು ಲಾಸ್ಟಲ್ಲಿ. ನೋಡಿ ಏನು ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ಕೊಳ್ಳಿ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್